ಬಳ್ಳಾರಿ ಬಿಜೆಪಿ ಘಟಕದ ಒಳಜಗಳ ಕೂಡ ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ ಬಿಜೆಪಿಯ ಉನ್ನತ ಮೂಲಗಳಿಂದ. ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಸೋಲಾಯ್ತಲ್ಲ, ಗೆಲ್ಲುವಂತಹ ಕ್ಷೇತ್ರ ಅದು ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದು ರಿಸಲ್ಟ್ ಬಂದ ನಂತರ ಸೊ ಈ ವಿಚಾರ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲುಗೆ ರಾಧಾ ಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ರಾಮುಲು ವಿರುದ್ಧ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತ್ ಅವರು ದೂರನ್ನು ಕೊಟ್ಟಿದ್ರಂತೆ. ರಾಮುಲು ಅವರ ಕಾರ್ಯವೈಖರಿಯನ್ನು ಪ್ರಶ್ನಿಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ನೀವು ಸರಿಯಾಗಿ ಕೆಲಸನೇ ಮಾಡಿಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ, ಇದಕ್ಕೆ ಉತ್ತರ ನೀವು ಕೊಡಬೇಕು ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೇಳಿದ್ದಾರಂತೆ. ಆಲ್ಮೋಸ್ಟ್ 9,000 ಮತಗಳ ಅಂತರದಿಂದ ಬಂಗಾರು ಹನುಮಂತ್ ಅವರು ಸೋತಿದ್ದು. ಇನ್ಫ್ಯಾಕ್ಟ್ ಆಗಲೇ ಅದೇ ಮೂಮೆಂಟ್ ಅಲ್ಲಿ ಪ್ರೆಸ್ ಮೀಟ್ ಅನ್ನೆಲ್ಲ ಜನಾರ್ದನ ರೆಡ್ಡಿ ಅವರು ಮಾಡ್ಬಿಟ್ಟು ಹೇಳಿದ್ರು, ಸ್ವಲ್ಪ ಕೆಲವರು ಸಪೋರ್ಟ್ ಮಾಡ್ಬಿಟ್ಟಿದ್ರೆ ನಮ್ಗೆ ಇನ್ನೂ ಜಾಸ್ತಿ ವೋಟ್ ಬರ್ತಾ ಇತ್ತು, ಬೇಕು ಅಂತಾನೆ ಕೆಲವರು ಸಪೋರ್ಟ್ ಮಾಡಲಿಲ್ಲ, 5,000 ನಾವೇ ಗೆಲ್ತಿದ್ವಿ ಅಂತ ಹೇಳ್ತಾ ಇದ್ರು. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಒಂದು ವಿಚಾರ ಇತ್ಯರ್ಥ ಆಗೋದಕ್ಕೆ ಸಂಬಂಧಪಟ್ಟಂತೆ ರಾಮುಲು ಅವರಿಗೆ ರಾಧಾ ಮೋಹನ್ ದಾಸ್ ಅವರು ಪ್ರಶ್ನೆ ಮಾಡಿದಾರಂತೆ. ಆಮೇಲೆ ಅದು ಓಪನ್ ಸೀಕ್ರೆಟ್, ಗೊತ್ತಿರೋ ಅಂಥ ವಿಚಾರಣೆ, ನಾನು ಹಂಗಿಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ. ರಾಮುಲು ಅವರು ಎಲೆಕ್ಷನ್ನಲ್ಲಿ ವರ್ಕ್ ಮಾಡಲಿಲ್ಲ ಸಂಡೂರಿನಲ್ಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಆರಂಭದಲ್ಲಿ ಅವರೇ ಆರಂಭ ಶೂರತ್ವವನ್ನು ತೋರಿಸಿದ್ರು, ಬಟ್ ಆಮೇಲೆ ಅವರೇ ಸೈಲೆಂಟ್ ಆಗಿಬಿಟ್ರು. ಅಗರ್ವಾಲ್ ಪ್ರಶ್ನೆಗೆ ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾರಂತೆ ರಾಮುಲು. ನಾನು ಕಷ್ಟಪಟ್ಟು ಶ್ರಮವಹಿಸಿ ಉಪಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ, ನನ್ನ ವಿರುದ್ಧ ಸುಮ್ಮನೆ ದೂರು ನೀಡಲಾಗಿದೆ, ಇದು ಸರಿಯಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಣೆ ಮಾಡುವವರಿಗೆ ಬೆಲೆಯೇ ಸಿಗಲ್ಲ. ರಾಮುಲು ಅಸಮಾಧಾನದ ಮಾತಿಗೆ ಸುಮ್ಮನಾಗಿದ್ದಾರಂತೆ ರಾಧಾ ಮೋಹನ್ ದಾಸ್. ಸಭೆ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ನೀಡೋದಕ್ಕೆ ನಿಂತರು ರಾಮುಲು ಅವರನ್ನ ತಡೆದ್ರು CT ರವಿ ಮತ್ತು ವಿಜೇಂದ್ರ ಅವರು. ರಾಮುಲು ಅವರನ್ನು ಪ್ರಶ್ನೆ ಮಾಡಿದ್ದಾರೆ, ಬಟ್ ಆಮೇಲೆ ರಾಮುಲು ಉತ್ತರನ ನಾನು ಒಪ್ಪಲ್ಲ, ನಾವುಗಳೇ ಅವಾಗ ಸುದ್ದಿ ಮಾಡಬೇಕಾದ್ರೇನೆ ಇದ್ರ ಬಗ್ಗೆ ತುಂಬಾ ಮಾಹಿತಿಗಳು ಬರ್ತಾ ಇತ್ತು. ಫಸ್ಟ್ 2 ಡೇಸ್ ಬಿಟ್ರೆ ಅವ್ರ ಕ್ಷೇತ್ರದಲ್ಲಿ ಓಡಾಟನೇ ನಡೆಸ್ತಾರೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಈ ಸರ್ತಿ ಗೆಲುವು ನಮ್ದೇ ಅಂತ ಏನು ಕೈ ಹಿಡ್ಕೊಂಡು ಪೋಸ್ಟ್ ಕೊಡ್ತಾರೆ. ಬಟ್ ಜನಾರ್ದನ್ ರೆಡ್ಡಿ ಹಾಕದ ಎಫರ್ಟ್ ಅನ್ನ ಶ್ರೀರಾಮುಲು ಅವರು ಹಾಕ್ಲಿಲ್ಲ. ಅದಕ್ಕೆ ಕ್ರೆಡಿಟ್ ಸಿಕ್ಬಿಡುತ್ತೆ, ಕ್ರೆಡಿಟ್ ಅವ್ರಿಗೆ ಸಿಗುತ್ತೆ. ಅದು ಒಂದು. ಮತ್ತೆ ರಾಮುಲು ಅವರು MP ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದಾಗ ಅವ್ರಿಗೂ ಇದೇ ರೀತಿ ಉಲ್ಟಾ ಆಗಿತ್ತು. ಕೆಲವೊಂದಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ. ಆ ಸೋಲನ್ನು ಅವರು ತೀರಿಸ್ಕೊಂಡ್ರು ಬೈ ಎಲೆಕ್ಷನ್ನಲ್ಲಿ. ಸೊ ಹಾಗಾಗಿ ನೋಡೋಣ. ಈಗ ರಾಮುಲು ಅವರ ಆ್ಯಕ್ಚುಲಿ ಇದೆಲ್ಲ ಸಣ್ಣ ವಿಚಾರಗಳು, ದೊಡ್ಡ ವಿಚಾರಗಳಿದೆ ಬಗೆಹರಿಸೋದಕ್ಕೆ. ಅದನ್ನು ರಾಧಾ ಮೋಹನ್ ಅಗರ್ವಾಲ್ ಅವ್ರ ಹತ್ರ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ನಡ್ಡಾ ಅವ್ರ ಕೈಲೂ ಆಗಲ್ಲ. ಅದಕ್ಕೆ ಅಮಿತ್ ಶಾ ಅವರು ಬರಬೇಕು, ಕೂತ್ಕೋಬೇಕು, ಅದನ್ನು ಸರಿಪಡಿಸ್ಬೇಕು. ಈಗ ಸದ್ಯಕ್ಕಂತೂ ರಾಜ್ಯದಲ್ಲಿ ಅಧಿಕಾರ ಇಲ್ಲ, ಹಾಗಾಗಿ ಅವರು ಬೇರೆ ರಾಜ್ಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಹತ್ತಿರ ಬರ್ತಾ ಆಗ ಅದೇನೋ ಹೇಳ್ತಾರಲ್ಲ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಆಗ ಶುರು ಮಾಡ್ಕೋತಾರೆ. ಅದು ಪ್ರತಿಫಲ ಏನು ಅಂತ ಅವ್ರು ಈಗಾಗಲೇ ಅನುಭವಿಸಿದ್ದಾರೆ. 2023 ಚುನಾವಣೆ ನೋಡಿದ್ದಾರೆ, ಏನಾಗುತ್ತೆ ಅಂತ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು.